Hi friends, good morning. Welcome back to our Vinuta Sahana YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿರ್ತೀರಾ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ 5:30. ಇವತ್ತು ಸಂಡೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಹಾಗೆ ಸುಮ್ಮನೆ. ಮತ್ತು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ. ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತು ಇವತ್ತಿನ ಬ್ಲಾಗಲ್ಲಿ ಏನೇನು ಬರುತ್ತೆ ಅಂತ ಅಂದರೆ, ಇವತ್ತು ಸಂಡೇ ಆಗಿರೋದ್ರಿಂದ, ಒನ್ ಡೇ ರಜೆ ಇರೋದ್ರಿಂದ ನಾವು ಏನಪ್ಪ ನಮ್ಮ ಮನೆ ದೇವರು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೇಗ ಎದ್ದಿದ್ದೀವಿ. ಎಕ್ಸಸೈಸ್ ಮಾಡಿಬಿಟ್ಟು ಸ್ವಲ್ಪ ಮನೆ ಕೆಲಸ ಮುಗಿಸಿ ಫ್ರೆಶಪ್ ಆಗಿ ಪೂಜೆ ಮಾಡಿ ಮತ್ತೆ ಹೊರಡಬೇಕು. ಆಲ್ಮೋಸ್ಟ್ ಒಂದು 8 o'clockಗೆ ಆಗುತ್ತೆ ಅನ್ಸುತ್ತೆ. ಕೆಲಸ ಎಲ್ಲ ಮುಗಿಸಿ ಹೊರಡೋಕ್ಕೆ ಒಂದು 8 o'clock ಆಗುತ್ತೆ. ಸ್ಕಂದ ಅವರು ಬೇಗ ಹೋಗ್ತಾ ಇದ್ದಾರೆ. ಏಕೆ ಅವನಿಗೊಂಥರ ಸುಮಾನ ಎಲ್ಲೂ ಹೋಗಲ್ವಂತೆ. ಅವನ್ನ ಇವತ್ತು ಆ್ಯಕ್ಚುಲಿ ಮ್ಯಾಚಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರಪ್ಪ ಏನೋ ಹೇಳಿದ್ರಂತೆ. ದೇವಸ್ಥಾನಕ್ಕೆ ಹೋಗಿಲ್ಲ. ನನಗೆ ಆ್ಯಕ್ಚುಲಿ ಇವತ್ತು ಕೆಲಸ ಇದೆ ಅಂತ ಹೇಳಿದ್ರು. ಬಟ್ ನೀನು 10:30 ಕನ್ಫರ್ಮ್ ಆಯಿತು ಕೆಲಸ ಇಲ್ಲ ಅಂತ. ಅವರಪ್ಪ ಹೇಳಿದ್ರಂತೆ, ಅಮ್ಮ ಕೆಲ್ಸಕ್ಕೆ ಹೋದರೆ ಆಟ ಆಡೋಕ್ಕೆ ಹೋಗೋಣ, ಅಂದರೆ ಮ್ಯಾಚ್ ಆಡೋಕ್ಕೆ ಹೋಗೋಣ. ಅಮ್ಮಂಗೆ ಕೆಲಸ ರಜಾ ಇತ್ತು ಅಂದರೆ ದೇವಸ್ಥಾನಕ್ಕೆ ಹೋಗೋದು ಬೇಡ ಆಟಕ್ಕೆ ಅಂತ ಹೇಳಿದ್ದಾರೆ. ಸೊ ಅವನು ಮುನ್ಸ್ಕೊಂಡು ಕೂತಿದ್ದಾನೆ. ಈಗ ಅಣ್ಣ ಬರ್ತಾನೆ, ಅಣ್ಣನೂ ಅರ್ಶಿನೂ ಬರ್ತಾರೆ. ಅವರಿಬ್ಬರು ಎಲ್ಲೋ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅಂದರೆ ಅವನು ಹೋಗಲ್ಲ ಅಂತ ಕೂತಿದ್ದಾನೆ. ಹೋಗಲ್ಲ ಅಂದರೆ ಹೋಗೋಕ್ಕೆ ಇಷ್ಟನೇ, ಬಟ್ ಇದು ಕೆಟ್ಟ ಹಠ. ನನ್ನ ನಾಟಕ್ಕೆ ಕರ್ಕೊಂಡು ಹೋಗಿಲ್ಲ, ಅದಕ್ಕೆ ನಾನು ಎಲ್ಲೂ ಹೋಗಲ್ಲ ಅಂತ ಕೂತಿದ್ದಾನೆ. ಸೊ ಅವರೊಂದು 6:30 ಬರ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ಬಂದು ಅಷ್ಟರಲ್ಲಿ ಅವನ್ನ ರೆಡಿ ಮಾಡಬೇಕು. ರೆಡಿ ಆಗಿದ್ದರೆ ಅವ್ರು ಬಂದು ಕರ್ಕೊಯ್ತಾರೆ. ಆಮೇಲೆ ಅವ್ರು ಅಲ್ಲಿಂದ ನಮ್ಮ ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಜಾಯ್ನ್ ಆಗ್ತಾರೆ. ಅಲ್ಲಿಗೆ ಬಂದು ಅವನ್ನ ಡ್ರಾಪ್ ಮಾಡ್ತಾರಂತೆ. ಸೊ ಹೀಗಿದೆ. ಈಗ ಸಮಂತಾ ಕ್ಲೇಟನ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಸಮಂತಾ ಕ್ಲೇಟನ್ ಯಾರು ಅಂತ ಗೊತ್ತಾ? ಅಷ್ಟು ಹಳೆ ವಿಡಿಯೋದಲ್ಲಿ ಹೇಳಿರ್ತೀನಿ ಅನಿಸುತ್ತೆ. ಇವರು ಹರ್ಬಲ್ ಲೈಫ್ ಕೋಚ್, ಅಂದರೆ ಬ್ರ್ಯಾಂಡ್ ಅಂಬಾಸಿಡರು. ಇವರು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಎಕ್ಸಸೈಸ್ ಮಾಡಿಸೋದಕ್ಕೆ. ಸೊ ಎಕ್ಸಸೈಸ್ ಮಾಡಿ ನಿಮಗೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್. ಇವರು ನಮ್ಮಮ್ಮಂಗೆ ಕತ್ತಲು ಉಪ್ಪಿಟ್ಟೈತೆ ಅಂತ ಸ್ಪ್ರೇ ಆಗ್ತಾ ಅವರು. ಸೊ ಇವಾಗ ನಾನು ನಮ್ಮ ಅಮ್ಮಂದು ಎಕ್ಸಸೈಸ್ ಮುಗೀತು. ನೋಡ್ರಿ ಹಿಂಗೆ ಆಡ್ತಾರೆ ನೋಡಿ. ನಾನೇ ಹೇಳ್ತಾ ಇದ್ದೀನಿ ನೋಡು, ಹಿಂಗೆ ಇಟ್ಕೋತೀನಿ. ಹಂಗೆ ಎಷ್ಟಬಾರ್ದು. ಇಲ್ಲ ನಂಗೆ ನಿಜ ಅಲ್ಲೇ ನೋಯ್ತಾ ಬೆನ್ನಿಂದೆ. ಹಿಂಗೆ ಆಡ್ತಾ ಇರಲಿ ಬಿಡಿ. ಸೊ ಎಕ್ಸಸೈಸ್ ಮುಗೀತು. ಎಕ್ಸಸೈಸ್ ಮುಗಿದಾದ್ಮೇಲೆ ಫ್ರೆಶ್ ಕುಡಿದಿದ್ದು ಆಯಿತು. ಈಗ ಮನೆ ಕೆಲಸ ಮಾಡಬೇಕು, ಅಂದರೆ ಕಸ ಗುಡಿಸಿ ಮನೆ ಒರೆಸ್ಬೇಕು ಅಷ್ಟೇ. ಅದು ಮುಗಿದ್ರೆ ಕೆಲಸ ಮುಗೀತು ಅಂತ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಸ್ಕಂದ ಇವಾಗ ಆಲ್ರೆಡಿ ಹೋಗ್ತಿದ್ದೇನೆ. ನಮ್ಮ ಮಾಮ ಬರ್ತಾರೆ. ಮಾಮ ಬಂದಮೇಲೆ ಅವ್ರ ಜೊತೆ ಅವನು ಹೋಗ್ತಾನೆ. ಸೊ ಎಲ್ಲ ಮುಗಿದ ಮೇಲೆ ಸಿಗ್ತೀವಿ. ನೀವು ಜಾಲಿ ರೈಡ್ ಹೋಯ್ತು ಅವ್ರ ಮಾವನ ಜೊತೆ ಸ್ಕಂದ ಮಂಡ್ಯ ಇಸ್ಕೊಂಡು. ಸ್ಕಂದ ಇಟ್ಕೊ ಮಾಮನ. ಫ್ರೆಂಡ್ಸ್, ಈಗ ಕೆಲಸ ಎಲ್ಲ ಮುಗಿಸಿ ಕೂತಿದ್ದೀವಿ. 8 o'clock ಆಗಿದೆ ಟೈಮು. ಅವಿನಾಶ್ ಸ್ನಾನಕ್ಕೆ ಹೋಗಿದ್ದಾರೆ. ನಾವಿಬ್ಬರು ಇನ್ನೂ ಹೋಗಬೇಕು, ವೆಯ್ಟಿಂಗು. ಅವ್ರು ಬಂದಿದ್ದ ತಕ್ಷಣ ನಾವು ಸ್ನಾನಕ್ಕೆ ಹೋಗಿ ರೆಡಿ ಆಗಬೇಕು. ಸೊ ಅಷ್ಟೆ.
ಫ್ರೆಂಡ್ಸ್, ಈಗ ನಾವು ರೆಡಿಯಾಗಿದ್ದೀವಿ. ನಮ್ಮ ಮೇಡಮ್ ಅವರು ರೆಡಿ ಆಗ್ತಾ ಇದ್ದಾರೆ, ನಮ್ಮ ಪತಿದೇವರು ರೆಡಿಯಾಗಿದ್ದಾರೆ. ಅವ್ರಿಗೋಸ್ಕರ ವೆಯ್ಟಿಂಗು. ಟೈಮು 9:30. ಏನು ಕೊಡಿಸ್ತೀರಮ್ಮ? ಏನು ಕೊಡಿಸ್ತೀಯ? ಆಗಲ್ಲ. ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಸೊ ಇಲ್ಲಿ ನಾಷ್ಟಕ್ಕೆ ಅಂತ ಬಂದಿದ್ದೀವಿ. ನೋಡಿ ತಿಂತಾ ಇದ್ದಾರೆ. ಇಡ್ಲಿ ಹೆಂಗಿದೆ? ಹೆಂಗಿದೆ? ಸಕ್ಕತ್ತಾಗಿರೋದು. ಬಾರೆ ತಿನ್ನು. ಫ್ರೆಂಡ್ಸ್, ಈಗ ನಾಷ್ಟ ಮುಗಿಸ್ಕೊಂಡು ಹೊರಟಿದ್ದೀವಿ. ನಮ್ಮಮ್ಮ ಕಾಲ್ ಮಾಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಸೊ ಹೋಗ್ತಾ ಸಿಗ್ತೀವಿ. ಫ್ರೆಂಡ್ಸ್, ನಮ್ಮಮ್ಮ ಮೊಡ್ಲಕ್ಕಿ ತೊಗೊಬರಕ್ಕೆ ಹೋದ್ರು. ಸೊ ಈಗ ನಮ್ಮಪ್ಪ ಬಾಳೆಹಣ್ಣು ತೊಗೊಬರಕ್ಕೆ ಹೋಗ್ತಾರೆ ಆ ಕಡೆ. ಸೊ ನಮ್ಮಮ್ಮ ಬಂದರು. ಅಕ್ಕಮ್ಮ ಸಕ್ಕತ್ತೆ ಅಮರಿಸ್ತಾರೆ. ಹಿಂಗೆ ಕರೆಕ್ಟಾಗಿ ನೋಡಿ ತಗೊಂಡಿಲ್ಲ ಅಂದರೆ ಎಲ್ಲ ಡಬಲ್ ದುಡ್ಡು ಹಾಕ್ತಾರೆ. ಏನು ಡಬಲ್ ಹಾಕೋರೆ ಎಲ್ಲ? ಈಗ ನೋಡ್ತೀನಿ, ಅದಕ್ಕೇನೆ ಅಲ್ಲಿ ಎಷ್ಟು ಬಿಲ್ ಇದೆ. ಒಂದು ನಿಮಿಷ ಇರಿ ಫ್ರೆಂಡ್ಸ್, ಇಲ್ಲ ಒಂದೊಂದು ಅವರೇ ಲಂಗದೊಳಗಡೆ ಎಲ್ಲ ಬರುತ್ತೆ. ಆಯ್ತು, ಒಂದು ನಿಮಿಷ ಫ್ರೆಂಡ್ಸ್. ಈ ಸಾಂಗ್ ರೀಲ್ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ಆ ಸಾಂಗಲ್ಲಿ ಏನೇನೋ ಬರುತ್ತೆ ಅಂತ ನಮ್ಮಮ್ಮ ಅಂತ, ಅದಕ್ಕೆ ಕೇಳಿಸ್ಕೋಬೇಕು ಅಂತ ಹಾಕ್ಸಿದೀನಿ ಸಾಂಗ್ನ. ಬಂತು ಪ್ರೀತಿ ಹಾಡುವಂತು ಸಕ್ಕದಾಗ ಆಡ್ತಾನೆ. ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಪಾಲಿಸಲ್ಲಿ ಸಾಂಗ್ ಆಡ್ಕೊ ಬರ್ತಾ ಇದ್ದ. ನಕ್ಕೊಂಡು ಬರ್ತಿದ್ದೆ ನಾನು. ಅವ್ನು ಆಡುವಾಗ ಅವ್ನು ಮುಂದೆ ನಗ್ತಿರ್ಲಿಲ್ಲ, ಹೇಳ್ಕೊಂಡು ನಗ್ತಾ ಇದ್ದೆ. ಹುಷನ್ ಥರ ಆಡ್ತಾವ್ ನಾನು ಅಂತ. ಹೆವಿ ಬಿಸಿಲು ಫ್ರೆಂಡ್ಸ್. ನಾವು ಬೇಗ ಹೊರಡೋಣ ಅನ್ಕೊಂಡ್ವಿ. ಅಯ್ಯೋ ಬಿಡು, ನಿಧಾನಕ್ಕೆ ಹೋಗೋಣ, ಯಾಕೆ ಹತ್ರ ಮಾಡ್ಕೊಂಡು ಹೋಗೋದು ಅಂತ ನಿಧಾನಕ್ಕೆ ಹೊರಟ್ರೆ ಈ ಬಿಸಿಲಲ್ಲಿ ಕಾರಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಿದ್ದೆ ಬರ್ತಾ ಇದೆ. ಲೈವ್ ಲೊಕೇಶನ್ ಹಾಕಿದ್ದೀನಿ, ಬರ್ತಾ ಇದ್ದೀನಿ ದಾರಿಲಿ. ಝೂಮ್ ಆಗಿದೆ. ಕರ್ಕೋಗಿದ್ರಲ್ಲ ಸ್ಕಂದನ ಬಿಡಬೇಕು ಅಂತ ಇಲ್ಲಿ ಮಂಡ್ಯಕ್ಕೆ ಬಂದಿದ್ದಾರೆ. ಸೊ ನಾವು ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಎಲ್ಲ ಕಾಫಿ ಕುಡಿತಾ ಇದ್ದಾರೆ. ಫ್ರೆಂಡ್ಸ್, ಕಾಫಿ ಕುಡಿತಾ ಇದ್ದೀವಿ ಫ್ರೆಂಡ್ಸ್. ಮನೆ ಹತ್ರ ವಯರ್ ಬಂದು ಇದು ಗಾಡಿ ಆಟೋ ಚಾರ್ಜಿಂಗ್ ಇದು ಸಿಲಿಂಡರ್ ತಗೊಂಡು ಆಡ್ತಾ ಇದೇ ಸಿಲಿಂಡರ್ ಅಡಿಗೆ ಮಾಡ್ತಾರೆ ಮನೆ ಒಳಗಡೆ ವೈರ್ ಹಾಕೊಂಡು. ಈ ಸಿಲಿಂಡರ್ ಅವ್ನು ಏನು ಮಾಡ್ದೆ ಹೇಳ? ಕೇಕ್ನ ಅದಕ್ಕೆ ಹಾರ್ಲಿಕ್ಸ್ ಹಾಕೊಂಡು ತಿಂತಾವನೆ. ಕೈ ತೊಳೆಯೋ. ಹಾರ್ಲಿಕ್ಸ್ ಅಷ್ಟೊಂದು ಜೂಮ್ ಮಾಡಬೇಡಿ. ಇಲ್ಲ ನೀನು ಹೇಳು. ಕೈ ತೊಳೆ. ಹಾರ್ಲಿಕ್ಸ್ಗೆ ಕೇಕ್ ಹಾಕೊಂಡು ತಿಂದಿದ್ದಾನೆ. ಕಲ್ಗಸ್ ಥರ ತಿನ್ನೋನೆಲ್ಲ. ಚೆನ್ನಾಗಿರೋ ಹಾಲು ಕುಡಿಯೋ ಅಂದರೆ ಬೂಸ್ಟ್ ಬಂದಿರೋದೇ ಬೇಕು ಅಂತ ಬೂಸ್ಟ್ ಬಂದಿರೋ ತಗೊಳ್ತಿದ್ರು. ಪಾಪ ನಾನು ಗ್ಯಾಸ್ ಹಾಕ್ಸ್ಕೊಂಡಾಗ ಏನಂದಿದ್ದು ಮಾಮಂಗೆ, ಗ್ಯಾಸ್ ಹಾಕ್ಸ್ಕೊಂಡಾಗ ಮಾಮಂಗೆ ಅಂತಿದ್ನಲ್ಲ, ಏನಂತಿದ್ದ ಮನೆಗಾಗುತ್ತಲ್ವ, ಇದು ಯೂಸ್ ಆಗುತ್ತಲ್ಲ, ಹಿಂಗೆ ಬೀಸ್ಕೊಂಡು ಎತ್ಕೊಂಡು ಹೋಗ್ಬಿಡುದು ಮನೆ ಒಳಗಡೆ. ಅವ್ನ ಅಂಗಡಿ ಅವ್ನು ನಗ್ತಾವ್ನು, ಗ್ಯಾಸ್ ಹಾಕ್ಬಂದು ನಗ್ತಾವ ನೋಡಿ. ಇದು ಹಿಂಗೆ ಸಿಲಿಂಡ್ರ್ ಬಿಟ್ಕೊಂಡು ಮನೆಗೆ ಎತ್ಕೋದ್ರೆ ಮನೆಗಾಗಲ್ವ ಗ್ಯಾಸ್. ಅದು LPG, ಇದು LPG ಅಲ್ಲ. ಅಂಕಲ್ ಬೈಕತ್ತಾರೆ ಅಂತಾರೆ, ಸುಮ್ಮನೆ ಕೂತಪ್ಪ. ಹೌದಾ ಅಂಕಲ್ ಬೈಕತ್ತಾರೆ.
ಬರ್ತೀರಾ ನೀವು ಲೇಟ್ ಆಗ್ಬಿಡ್ತೀರಿ ಇಲ್ಲ ಹೊರಡ್ಬೇಕು ಇವಾಗ ಚಿಕನ್ ತಗೊಂಡು ಹೋಗ್ಬೇಕಲ್ವ ರೆಡಿ ಮಾಡೋಣ ಈಗ ಮಾಮ ಹೋಗ್ತಾ ಇದ್ದಾರೆ ಅಲ್ಲಿ ಟೂ ವೀಲರಲ್ಲಿ ಹೂವನ್ನು ನೋಡಿ ಹೊಟ್ಟೆಲಿ ಇಟ್ಕೊತಾರೆ. ಸೊ ಇವಾಗ ನಾವು ಹೋಗೋಣ. ಇದು ಎತ್ತಿಸ್ಕೋದ ಅಲ್ಲಮ್ಮ. ಅಯ್ಯೋ ಶೆಕೆ ಶೆಕೆ ಫ್ರೆಂಡ್ಸ್, ತುಂಬ ಶೆಕೆ ಇದೆ ಫ್ರೆಂಡ್ಸ್. ಸೊ ಹೋದ್ರು ಮಾಮ. ಅಯ್ಯೋ ಹೆಲ್ಮೆಟ್ ಅಲ್ಲ. ಹಟ್ಟಿಲಕ್ಕಮ್ಮಗೆ ಹೊರಟಿದ್ದೀವಿ. ಇಲ್ಲೇ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಒಂಥರ ಚಿಕ್ಕ ಮಾರ್ಕೆಟ್ ಇದೆ. ಆ ಮಾರ್ಕೆಟಲ್ಲಿ ಹೂವು, ಬಾಳೆಹಣ್ಣು ಎಲ್ಲ ತಗೊಂಡು ಹೋಗ್ತಾ ಇದೀವಿ. ನಮ್ಮಮ್ಮ ಇನ್ನೇನು ಬಂತು ಅಂದ್ಬಿಟ್ಟು ತಲೆ ಬಚ್ಕೋತಾ ಇದ್ದಾರೆ. ನಾನು ತಲೆ ಬಚ್ಕೋಬೇಕು, ಬಟ್ ಕುಂಬೇಕು, ಕುಂಬಿಲ್ಲ, ಅದಕ್ಕೆ ಕೂತಿದ್ದೀನಿ ಸುಮ್ಮನೆ ತಲೆ ಬಚ್ಚಿಬಿಟ್ಟು. ಫ್ರೆಂಡ್ಸ್, ಇದು ಜಲ್ಗೆರೆ ಟೆಂಪಲ್. ಇದು ಅಟ್ಟಿಲಕ್ಕಮ್ಮಗೆ ಹೋಗಿ ಆಮೇಲೆ ಜಲ್ಗರಮ್ಮಗೆ ಬರಬೇಕು. ಸೊ ಇವಾಗ ಅಟ್ಟಿಲಕ್ಕಮ್ಮಗೆ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದೂರ, ಲೈಕ್ 1 to 3 ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂತ ಅಂದರೆ. ಅವರು ಜಗಳ ಆಡ್ತಿದ್ದಾರೆ, ಬಿಡಿ. ಫ್ರೆಂಡ್ಸ್, ನಾವೀಗ ನಮ್ಮ ಮನೆ ದೇವರು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಟೈಮು 2 ಗಂಟೆ. ಏನೂ ಮಾಡೋಕ್ಕಾಗಲ್ಲ, ಪ್ರತಿ ಸಲ ಬಂದಾಗಲೂ ಬೇಗ ಬಂದು ದರ್ಶನ ಮಾಡಿಕೊಂಡು ಬೇಗ ಹೋಗ್ತಿದ್ವಿ. ಇವತ್ತೇ ತುಂಬ ಅಂದರೆ ತುಂಬ ಲೇಟ್ ಆಯಿತು. ಸೊ ಲೇಟ್ ಆದರೂ ಪರವಾಗಿಲ್ಲ, ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ನಿಧಾನಕ್ಕೆ ಹೋಗೋಣ ಅಂತಲೇ ನಾವೇ ಲೇಟ್ ಮಾಡಿದ್ದು. ಸೊ ಕಾರ್ ಪಾರ್ಕಿಂಗ್ ಮಾಡಬೇಕು, ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಂತೀವಿ. ನೋಡುವ, ಒಳಗಡೆ ಹೋದರೆ ಗೊತ್ತಾಗುತ್ತೆ. ಸೊ ಈಗ ದರ್ಶನ ಮುಗಿಸ್ಕೊಂಡು ನಿಮಗೆ ಸಿಗ್ತೀವಿ. ಅಲ್ಲಿ ದೇವಸ್ಥಾನದಲ್ಲಿ ಫೋನ್ ಅಲೋ ಅಂದರೆ ವೀಡಿಯೋ ಅಲೋ ಇದೆಯಾ ಇಲ್ಲೋ ಅದು ನಮಗೂ ಗೊತ್ತಿಲ್ಲ. ನೋಡೋಣ, ವೀಡಿಯೋ ಆದರೆ ಮಾಡೋಣ, ಇಲ್ಲ ಆದರೆ ಹಾಗೆ ಬರೋಣ ದರ್ಶನ ಮಾಡ್ಕೊಂಡು. ಈಗ ಮೊಡ್ಲಕ್ಕಿಗೆ ರೆಡಿ ಮಾಡ್ಕೋಬೇಕು, ರೆಡಿ ಮಾಡ್ಕೋತೀವಿ. ಎಲ್ಲ ಮೊಡ್ಲಕ್ಕಿ ರೆಡಿ ಮಾಡ್ಕೊತವ್ರೆ. ತೆಂಗಿನಕಾಯಿ, ನಿಂಬು ಇಲ್ಲಿದೆ, ನಿಂಬು, ಹಸಿ ಗೋಡಂಬಿ, ಅರಿಶಿನ, ಕುಂಕುಮ, ಎಲೆ ಕಟ್ಟಲ್ಲ ಅವಲ್ಲ ಎಲೆ ಅವ್ರ ಕೈಗೆ. ನೋಡಿ ಇನ್ನೂ ರೆಡಿ ಆಯ್ತವ್ರೆ. ದೇವಸ್ಥಾನ ಬಂದರು. ಅಲ್ಲಿಗೆ ಇಟ್ಕೊತೀಯಾ? ಅಲ್ಲಿಗೆ ತಟ್ಟೆ ಬೇಕಲ್ಲ, ಆಮೇಲೆ ಕವರಲ್ಲಿ ಹಾಕಿ ಇಕ್ಕಿರೋ ಈಗ ಸದ್ಯಕ್ಕೆ. ಅಲ್ಲಿಗೂ ಸೆಟ್ ತಗೊಂಡಿದ್ಯಾ? ಇಲ್ಲ ತಾನೆ, ಓಪನ್ ಮಾಡ್ಬೇಕಾಯ್ತು. ಬೇಡವಾ? ಹಂಗೆ ಇಡು. ಓಪನ್ ಆಗಲ್ಲ. ಹಂಗೆ ಇಲ್ಲ, ಇದ್ರ ಮೇಲೆ ಕಾಯಿ ಮೇಲೆ. ಗಾಡಿ ಹಿಂದೆ ಹೋಯ್ತಾಯ್ತಾ? ಹಿಂದೆ ಗೊತ್ತಾಯ್ತು. ಅಲ್ಲ ಕೂಡ ಬಂದು ಹಾಲು ಇಡಕ್ಕೆ ಆಗ್ತದೆ. ಎಲ್ಲ ಕೂಗೋಣ, ಕಾಯಿ ಇಟ್ಕೊಂಬ ಈಗ ಬೇಕು. ಫೋನ್ ಸರ್ ಕ್ಯಾಮ್ರಾ ಬೇಕಾ? ಕ್ಯಾಮ್ರಾ ಬೇಕೇನಾ? ಬಂದಿದ್ದೀವಿ. ರೀ ಹಾಂ, ಜುಟ್ಟು ನೋಡು, ಜುಟ್ಟು ಮೇಲೆ ಕಿಟ್ಕೊಡಿ ಉಲ್ಟಾ. ಹಾಂ, ಹಂಗೆ ಅಲ್ಲಿ ನೋಡಿ ಕಲ್ಗೆ. ಹಾಂ, ಇವತ್ತೇ ಫಸ್ಟ್ ಹೊಡೆದ್ರೆ ಕಾಯನ್ನ ಇದ್ರೊಳಗೆ ಹಾಕ್ಬಿಡ ಎಲ್ಲ ನಮ್ಮ ಬಾಯ್ಲಿ. ಇನ್ನು ಫಸ್ಟ್ ಇದನ್ನ ಹಾಕು. ಅಲ್ಲ, ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ದಾಸೋಹಕ್ಕೆ ದಾರಿ ಕರೆಕ್ಟಾ? ದಾಸೋಹಕ್ಕೆ ಅನ್ನದಾಸೋಹಕ್ಕೆ ದಾರಿ. ಅನ್ನದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಊಟ ತಿನ್ನೋಕ್ಕೆ ಊಟನೇ.
ಊಟ ತಿನ್ನಕ್ಕೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ತಿಂದಾದ್ಮೇಲೆ ಸ್ವಲ್ಪ ನೋಡಿ ಫ್ರೆಂಡ್ಸ್, ಈ ಅಂದರೆ ವಯಸ್ಸಾದವರು ಬರ್ತಾರಲ್ಲ, ಅವರು ಕುತ್ಕೊಳ್ಳೋಕ್ಕೆ ಜಾಗ ಮಾಡಿದ್ರೆ ನಮ್ಮಪ್ಪ ಕೂತೈತೆ ಅಲ್ಲ ಫ್ರೆಂಡ್ಸ್. ಈಗ ಊಟ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ, ಜಲ್ಗೆ ನಮಗೆ ಹೋಗ್ಬೇಕೀಗ. ಸೊ ಅಲ್ಲಿಗೆ ಹೋಗೋಣ ಈಗ. ಊಟ ಅಂತೂ ಸಕ್ಕತ್ತಾಗಿತ್ತು. ಮೊಳಕೆ ಕಾಳು ಸಾಂಬಾರಲ್ಲ ಅದು. ಮತ್ತು ಸೋನು ಈ ಸ್ಟಿಚ್ಚೇ ಅವ್ರು ಕರೆಕ್ಟಾಗಿ ಹಾಕಿಲ್ಲ. ನಾನು ನಿಮ್ಗೆ ಯಾವ ಸಾರು ಅಂತ ಕೇಳಿದ್ದು, ಸ್ಟಿಚ್ ಹೆಂಗೆ ಹಾಕೋರು ಅಂತ ಕೇಳಲಿಲ್ಲ. ಹಾಂ, ಅವರೆಕಾಳು ಇರಲಿಲ್ವಲ್ಲಮ್ಮ, ಬೆಂದರೆ ಅದು ಬೇಳೆ ಥರ ಆಗೋಗುತ್ತೆ. ಹಾಂ ಹಾಂ, ಹಲಸುಂಡೆ ಕಾಳು ಹುಳಿ ಮತ್ತು ಮಜ್ಜಿಗೆ ಮತ್ತು ಪಾಯಸ ಸಖತ್ತಾಗಿತ್ತು ಫ್ರೆಂಡ್ಸ್. ಇವಾಗ ಕಾರಿಗೆ ಬಂದ್ವಿ. ಇಲ್ಲಷ್ಟು ಕಾರ್ ಚೆನ್ನಾಗಿ. ಸೊ ಇವಾಗ ಗೈಸ್ ನೋಡಿ ಗೈಸ್, ಅಲ್ಲಿ ನಮ್ಮ ಅಕ್ಕ ಇಲ್ಲಿ ನಾಯಿನ ಪಾಪ ಈ ನಾಯಿ ಏನು ಮಾಡಿ ನೋಡಿಲಿ. ಓಯ್ 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 ಏಯ್ ಏಯ್ ಹುಡುಗಿ ಎದಳದೇ ಇಲ್ಲ ಅಂತ ಸೋಂಬೇರಿ. ಇನ್ನೊಂದು ಆಯ್ತಲ್ಲ ಗೈಸ್, ನೋಡಿ ನಮ್ಮಕ್ಕ ನಾಯಿ ಲವರ. ಅಮ್ಮ ಬರಬೇಕು, ಇವ್ನು ಅವಲ್ಲ, ನಾನು ಕೂತಿದ್ದೀನಿ. ಮಮ್ಮಿ ನನಗಂದ್ರಲ್ಲ ಈ ಥರ ಮಾಡಿದ್ದು, ಅಪ್ಪ ಮಾಡಿರೋದು. ಮಲಗಿತ್ತು ತಾನೇ ಅದು. ಅಪ್ಪ ಮಾಡಿರೋದು ನೋಡಿ, ನಾನಲ್ಲ. ನನಗಂತ ನಾನು ನಿದ್ದೆ ಓಕೆ. ಫ್ರೆಂಡ್ಸ್, ಇಲ್ಲಿ ನಾವು ರೀಲ್ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ರೀಲ್ ಮಾಡಿದ್ಮೇಲೆ ಸಿಗ್ತೀವಿ ಯಾವ ರೀಲು ಅಂತ, ಆಮೇಲೆ ನೋಡೋರಂತೆ. ಫ್ರೆಂಡ್ಸ್, ಈಗ ರೀಲ್ ಆಯಿತು, ರೀಲ್ ಮುಗಿದು 4 ರೀಲ್ ಮಾಡಿದ್ವಿ. ಒಂದು ನನ್ನ ರೀಲು, ಇನ್ನು 3 ಅಪ್ಪ ಅಮ್ಮನದು ರೀಲ್ ಮಾಡಿದ್ವಿ. ಫುಲ್ಲು ಶೆಕೆ ಫ್ರೆಂಡ್ಸ್, ಅಪ್ಪ ಫುಲ್ ಶೆಕೆ. ಈ ಬಿಸಿಲು ತಡಿಯೋಕ್ಕಾಗ್ತಾ ಇಲ್ಲ, ತುಂಬ ಬಿಸಿಲಿದೆ. ಸೊ ಹೋಗ್ತಾ ಇದ್ದೀವಿ. ರೇಷನ್ ಅಂಗಡಿ ನೋಡಿ ಫ್ರೆಂಡ್ಸ್, ಭಗವಾನ್ ಶೈನಶ್ ವಿಷ್ಣು ಮಹಾಕಾಳಿ ಅಮ್ಮನವರ ಪುಣ್ಯಕ್ಷೇತ್ರ. ಓಹೋ, ದೇವಸ್ಥಾನ ನೋಡಿ, ಇದೊಂದು ಸಕಲಾಯ್ತು ಇಲ್ಲಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗೋಲ್ಡ್ ಫುಲ್ಲು ಕ್ಲೋಸ್ ಮಾಡೋದು. ತಿರುಮಲ ತಿರುಪತಿ ಅಂತಿದೆ. ವೈಕುಂಠ ಕ್ಷೇತ್ರ. ಲಕ್ಷ್ಮೀ ಫ್ರೆಂಡ್ಸ್, ನಾವು ಏನೋ ಬಿಸಿಲಿಗೆ ಬೈತಾನೆ ಇದ್ವಲ್ಲ, ಇರಿಟೇಷನ್ ಅಂದ್ಬಿಟ್ಟು ಮಳೆಗೆ ಪಾಪ ಅಯ್ಯೋ ಇವ್ರು ಯಾಕೆ ಬೇಜಾರು ಮಾಡೋದು ಅಂತ ಮಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಸೂಪರ್. ಈಗ ಎಲ್ಲ ವಿಡಿಯೋ ಚೆನ್ನಾಗಿ ಬಂದೈತೆ. ಬೇಗ ಬಂತು, ಬೇಗ ಮಾಡೈತು ಮೇಘ ಬಂತು ಅಲ್ವಾ. ಬಂದ ಬಂದ ಬಟ್ ಇದು ಓಪನ್ ಮಾಡಬೇಕಲ್ಲ ಫ್ರೆಂಡ್ಸ್. ಈಗ ಬೆಂಗಳೂರಿಗೆ ಬಂದ್ವಿ, ಆಲ್ರೆಡಿ ನಮ್ಮ ಮನೆ ಹತ್ರನೇ ಬಂದ್ವಿ. ವೀಡಿಯೋ ಮಾಡ್ತಾ ಇದ್ವಿ
ಸುಮ್ಮನೆ ಏನು ರೋಡ್ ಹೋಗೋದನ್ನ ತೋರಿಸೋದು ಅಂದ್ಬಿಟ್ಟು ಮಾಡ್ತಾ ಇರಲಿಲ್ಲ. ಬಂದಿದ್ದೀವಿ. ಏನು ಮಾತ್ರ ಹೋಯ್ತೇನೆ ಫ್ರೆಂಡ್ಸ್, ಈಗ ಮನೆಗೆ ಬಂದಿದ್ದೀವಿ. ಸಾಕಾಗೋಯ್ತು ಅಂತ ನಮ್ಮಮ್ಮ. ನಮಗೆ ನಂಗೆ ಅನಿಸ್ಲಿಲ್ಲ, ನಾವು ಹಿಂದೆ ಕುತ್ಕೊಂಡು ಅನಿಸ್ತೀನಿ. ವಿಡಿಯೋ ರೆಕಾರ್ಡ್ ಆಯ್ತೈತೆ. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಸೊ ಮನೆಗೆ ಬಂದ್ವಿ ಫ್ರೆಂಡ್ಸ್, ಅವಾಗಲೇ ಬಂದ್ವಿ. ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಕೂತಿದ್ದೀವಿ. ಸೊ ನಾನು ಮೂವಿ ನೋಡ್ತಾ ಇದ್ದೀನಿ, ಕ್ರಿಯೋ ಮೂವಿ ನೋಡ್ತಾ ಇದ್ದೀನಿ. ನಮ್ಮಮ್ಮ ಫ್ರೆಶ್ ಇಟ್ಕೊಂಡು ಕುಡಿತಾ ಇದ್ದಾರೆ. ನಮ್ಮಪ್ಪ ಊಟ ತಗೊಬರೋದಕ್ಕೆ ಹೋಗಿದ್ದಾರೆ. ಬರಬೇಕು, ತಿನ್ನಬೇಕು, ತಿನ್ನುವಾಗ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ನಾವು ಇನ್ನೊಂದು ಮೂವಿ ನೋಡ್ತಾ ಇದ್ದೀವಿ. ಡ್ಯೂಡ್ ಮೂವಿ ನೋಡ್ತಾ ಇದ್ದೀನಿ. ನಮ್ಮಪ್ಪ ನೋಡ್ರಿ ಮಲ್ಗೋರೆ, ನಮ್ಮಮ್ಮ ಅಲ್ಲಿ ಕೂತವ್ರೆ. ಚೆನ್ನಾಗಿದ್ರೆ ಇಬ್ರು ಲೈಫು ಚೆನ್ನಾಗಿರ್ಬೇಕು, ಇಲ್ಲ ಇಬ್ರು ಲೈಫು ಹಾಳಾಗಿ ಹೋಗ್ಲಿ. ವಾ, ಮತ್ತೆ ಡಿವೋರ್ಸ್ ತಗೊಳ್ದೆ ಯಾವಳು ಕಟ್ಕೋತಾಳೆ? ಈಗ ನೀನ್ ಹಾಕ್ತಾ ಇಲ್ಲ, ನಾನು ಹಾಕ್ಲಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆಮೇಲೆ ಯಾರ್ಯಾರು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಗೋ ಸಬ್ಸ್ಕ್ರೈಬ್ ನಾವು. ಅದ್ರ ಪಕ್ಕ ಇರೋ ಬೆಲ್ ಐಕಾನ್ ಐತಿ. ಬೆಲ್ ಐಕಾನ್ ಯಾಕೆ ಒತ್ತಬೇಕು ಅಂತ ಅಂದರೆ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಅದಕ್ಕೆ ಓಕೆನಾ. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.